ಏನ್ರಪ್ಪ, ಎಲ್ರಿಗೂ ನಮಸ್ಕಾರ. ಈ ಪೊದ್ದು ಏನಪ್ಪ ಹಿಂಗೆ ಬೇಜಾರು ಮಾಡ್ಕೊಂಡು ಮಾತಾಡ್ತಾವಳೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದೀರಾ. ನಿಜವಾಗ್ಲೂ ಹೆಂಗೆ ಹೇಳ್ಬೇಕು ಗೊತ್ತಾಯ್ತಿಲ್ಲ. ಒಂದು ತಿಂಗಳ ಹಿಂದೆನೇ ನಂದು ಇನ್ನೊಂದು ಚಾನಲ್ ಇತ್ತಲ್ಲ, ಮನೆ ಮನೆ ಕತೆ 2 ಚಾನಲ್ಲು, ಅದು ಹೊಸ ಪ್ರಾಬ್ಲಮ್ ಆಯಿತು. ಆ ಪ್ರಾಬ್ಲಮ್ ಆದಾಗ ಆ ಚಾನಲ್ನ ಸರ್ ಮಾಡ್ಕೊಂಡು ಉಳಿದಿರೋ ಚಾನಲ್ಗೆ ವಿಡಿಯೋ ಹಾಕೋಬೇಕಿತ್ತು. ನಾನೇನು ಮಾಡಿದೆ, ಅಯ್ಯೋ ಆ ಚಾನಲ್ಲು ತಾನೇ, ಆ ಚಾನಲ್ಲಾಗ ನಿಲ್ಲಿಸ್ಬಿಟ್ಟು ಇನ್ನು ಉಳಿದಿರೋ ಚಾನಲಾಗೆ ಆ ವಿಡಿಯೋ ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಕೋಣಕ್ಕೆ ಶುರು ಮಾಡಿಬಿಟ್ಟೆ ಕಣ್ರಪ್ಪ ವಿಡಿಯೋನ. ಹಂಗೆ ಹಾಕೊಳ್ಳೋಕೆ ಶುರು ಮಾಡ್ಕೊಂಡ್ಮೇಲೆ ಅದೇನಾಯಿತು, ಒಂದು 20 ದಿನ ಎಲ್ಲ ಕರೆಕ್ಟಾಗಿ ಇತ್ತು ಬೇರೆ ಚಾನಲು. ಆ ಚಾನಲ್ ಪ್ರಾಬ್ಲಮ್ ಆದ್ರೂ ಈಗ ಮತ್ತೆ 2 ಚಾನಲ್ಲು ಜೊತೆಗೆ ಅದು ಹಳೆ ಚಾನಲ್ ಸೇರಿ 3 ಚಾನಲ್ಗೆ ಪ್ರಾಬ್ಲಮ್ ಆಗಿ ಕುಂತ್ಕೊಬಿಟ್ಟವೆ. ಏನು ಮಾಡಬೇಕು ಏನೋ ಗೊತ್ತಾಯ್ತಿಲ್ಲ. ಈ ಪೊದ್ದು ಬೇಜಾರು ಮಾಡ್ಕೊಂಡಿದ್ದೆ ಇಲ್ಲ ಇಷ್ಟು ದಿನದಾಗೆ, ಆದರೆ ಇವಾಗ ಭಾಳ ಬೇಜಾರಾಯ್ತೈತೆ. ಹಾಕ್ಬಾರ್ದಾಗಿತ್ತು, ವಿಡಿಯೋ ಹಾಕ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಏನೋ ಇದಾಗಿ ಪ್ರಾಬ್ಲಮ್ ಆಯಿತು. ಏನು ಮಾಡಬೇಕು ಏನೋ, ಈ ವಿಷಯನ ಹೇಳ್ಬಾರ್ದು ನಂಗೆ ಅದನ್ನೂ ಗೊತ್ತಿರಲಿಲ್ಲ. ಸುಮ್ಮನೆ ನೀವೆಲ್ಲರೂ ಪಾಪ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾನೆ ಇದ್ರಿ, ಪೊದ್ದು ಏನಾಯಿತು ಅಂತ ಹೇಳ್ಬಿಟ್ಟು. ಹೆಂಗೆ ಹೇಳ್ಬೇಕು ಅಂತಲೂ ಅರ್ಥ ಆಗಲಿಲ್ಲ. ಲೈವ್ ಬಂದ್ಬಿಟ್ಟು ಲೈವಾಗಿ ಮಾತಾಡೋಣ ಅಂತ ಅಂದ್ಕೊಂಡೆ, ಆದರೆ ನನಗೆ ಹೆಂಗೆ ಹೇಳ್ಬೇಕು ಹೆಂಗೆ ಮಾತಾಡಬೇಕು ಅಂತಲೂ ಅರ್ಥ ಆಗಲಿಲ್ಲ. ಅದಕ್ಕೆ ನನಗೆ ನಾನು ಮಾಡಲಿಲ್ಲ ಕಣ್ರಪ್ಪ. ಇನ್ನೂ ಹೊಸ ಟೈಮ್ ಕೇಳೈತೆ, ಅಕ್ಟೋಬರ್ ಗಂಟನೂ ಟೈಮ್ ಕೇಳೈತೆ ಎಲ್ಲ ಸರಿ ಮಾಡ್ಕೊಳ್ಳೋಕ್ಕೆ, ಅದಕ್ಕೆ ಇದಕ್ಕೆ ಎಲ್ಲನೂ ನಾನು ಬಹಳ ಪ್ರಯತ್ನ ಪಟ್ಟೆ. ಈ ಸ್ವಲ್ಪ ದಿನದಿಂದ ಎಲ್ಲ ಪ್ರಯತ್ನ ಪಡ್ತಾನೆ ಇದ್ದೀನಿ ಸರಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸರಿ ಹೋಯ್ತದೆ, ಏನು ಪ್ರಾಬ್ಲಮ್ ಆಗಲ್ಲ. ನಾವೇನೇ ಹೊಸಿ ಏನೋ ಮಿಸ್ಟೇಕ್ ಮಾಡಿರ್ತೀವಲ್ಲ, ಗೊತ್ತಲ್ಲ, ಸಾವಿರಾರು ವೀಡಿಯೋಸ್ ಮಾಡಿರ್ತೀವಿ, ಅದ್ರಾಗ ನಮ್ಮದೇ ಏನೋ ತಪ್ಪಾಗಿರ್ತದೆ, ಅದಕ್ಕೆ ಏನೇ ಪ್ರಾಬ್ಲಮ್ ಆಗಿರ್ತದೆ. ಈಗ ಅಷ್ಟು 1000 ವೀಡಿಯೋಸನ್ನು ಚೆಕ್ ಮಾಡಬೇಕಲ್ವ, ಏನು ಪ್ರಾಬ್ಲಮ್ ಮಾಡಿದ್ದೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಅದೇ ಬರ್ದಾಗೇನೇ ಮಾಡ್ತಾಯಿವ್ನಿ. ನನಗೆ ಗೊತ್ತು ನೀವು ಭಾಳ ಬೇಜಾರು ಮಾಡ್ಕೊತೀರ ವಿಡಿಯೋ ಹಾಕಲಿಲ್ಲ ಅಂತಂದರೆ ಅಂತ ಹೇಳಿ. ಅದಕ್ಕೆ ವಾರಕ್ಕೆ 1-2-3 ಹಾಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಭಾಳ ಪ್ರಯತ್ನ ಮಾಡ್ತಾಯಿದ್ದೀನಿ. ಚಾನಲ್ ಸರಿ ಮಾಡಲಿಲ್ಲ ಅಂತ ಮಾಡ್ತಿದ್ದಂಗೆ ಹಾಕ್ಕೊಂಡ್ರೂ ಏನು ಪ್ರಯೋಜನ ಇಲ್ಲ, ಪ್ರಾಬ್ಲಮ್ ಆಗೈತಲ್ಲ. ಅದಕ್ಕೆ ನನಗೆ ನೋಡೋಣ ಕಣ್ರಪ್ಪ. ನನಗೆ ಗೊತ್ತು ನೀವು ಬೇಜಾರು ಮಾಡ್ಕೊತೀರಾ ನಾನು ಹಾಕಲಿಲ್ಲ ಅಂದರೆ ಅಂತ. ಅದಕ್ಕಾದ್ರೂ ನಿಮಗೆ ವಿಡಿಯೋಗಳನ್ನೇ ಹಾಕ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿವ್ನಿ. ನೋಡೋಣ, ಒಂದೊಂದು ವಿಡಿಯೋ ಆದ್ರೂ ಹೆಂಗೋ ಕಷ್ಟಪಟ್ಟು ಮಾಡಾಕ್ತೀನಿ. ಏನೋ ಹಾಕ್ಬಾರ್ದು ಅದು ಇದು ಅಂತಲೂ ಹೇಳ್ತಿದ್ರು, ಏನೋ ಗೊತ್ತಿಲ್ಲ ನನಗಂತೂ. 3-4 ದಿನ ಭಾಳ ಪ್ರಯತ್ನ ಪಟ್ಬಿಟ್ಟೆ ಕಣ್ರಪ್ಪ, ನಾನು ಸರಿ ಮಾಡ್ಕೊಳ್ಳೋಣ ಏನಾದ್ರೂ ಅಂತ ಹೇಳಿ. ಆದರೆ ಏನು ಸರಿ ಹೋಗಲಿಲ್ಲ. ಯಾವತ್ತೂ ನಂಗೆ ಇಷ್ಟೊಂದು ಬೇಜಾರಾಗಿರಲಿಲ್ಲ, ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ಏನಾಯಿತು ಎಲ್ಲ ಹಿಂಗೆ ಆಗೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಯ್ತೈತೆ. ಖಂಡಿತವಾಗ್ಲೂ ಗೊತ್ತು, ನನ್ನದೇ ಚಾನಲ್ ಅಂತಲ್ಲ, ಸುಮಾರು ಚಾನಲ್ಸ್ಗೆಲ್ಲನೂ ಈ ಥರ ಪ್ರಾಬ್ಲಮ್ ಆಗೈತೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ಎಲ್ಲರದೂ ಸುಮಾರು ಜನ ಸರಿ ಮಾಡ್ಕೊಂಡವ್ರೆ, ಸುಮಾರು ಜನ ಬೇರೆ ಚಾನಲ್ಗಳೆಲ್ಲ ಓಪನ್ ಮಾಡ್ಕೊಂಡವ್ರೆ. ಆದರೆ ನಾನು ಇದೇ ಚಾನಲ್ನ ತುಂಬ ಇಷ್ಟಪಟ್ಬಿಟ್ಟು ಮಾಡಿದ್ದೀನಿ. ನನಗೆ ಹಂಗೆಲ್ಲನೂ ಬಿಡೋಕ್ಕೂ ಮನಸ್ಸಿಲ್ಲ. ಹೆಂಗನ ಮಾಡಿ ಸರಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು. ನಮ್ಮದೇ ಮಿಸ್ಟೇಕ್ಸ್ ಇರ್ತಾವಲ್ಲ, ಅಷ್ಟೊಂದು ವಿಡಿಯೋದಲ್ಲಿ ಏನಾದರೂ ಒಂದು ಮಾಡಿರ್ತೀವಲ್ವ, ಏನಾದ್ರೂ ತಪ್ಪು ಅದು ಇದು ಅಂತ ಹೇಳ್ಬಿಟ್ಟು. ಅದಕ್ಕೆ ಹೆಂಗನ ಮಾಡಿ ಸರಿ ಮಾಡ್ತೀನಿ ಕಣ್ರಪ್ಪ. ಅಲ್ಲಿ ಗಂಟ ನನಗೆ ಗೊತ್ತು ನೀವು ಬೇಜಾರು ಮಾಡ್ಕೊಂಡಿದ್ದಂಗೆ ನಾನು ಅವಾಗವಾಗ ವೀಡಿಯೋಸ್ ಎಲ್ಲ ನೀವು ಅಪ್ಲೋಡ್ ಮಾಡ್ತಿರ್ತೀನಿ. ಇನ್ನೂ ನೀವು 2 ತಿಂಗಳು ಕಾಯಬೇಕು ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊತೀರಾ ಅಂತ ನನಗೂ ಗೊತ್ತು. ನೋಡೋಣ, ಚಾನಲ್ ಸರಿ ಮಾಡ್ಕೊಂಡು ಒಂದೊಂದನ ವೀಡಿಯೋ ಹಾಕ್ಕೊಂಡು ಹೋಗ್ತೀನಿ. ನಿಜವಾಗೂ ನನಗೂ ವೀಡಿಯೋ ಮಾಡಲಿಲ್ಲ, ನಿಮ್ಮ ಕಮೆಂಟ್ಸ್ ನೋಡಿಲ್ಲ ಅಂದರೆ ದೇವರನ್ನೇ ಸಿಕ್ಕಾಪಟ್ಟೆ ಬೇಜಾರಾಯ್ತದೆ. ಸೊ ಯಾಕೆ ಹಿಂಗಾಯ್ತು ಅಂತಲೇ ಗೊತ್ತಿಲ್ಲ, ನಮ್ಮ ಟೈಮೇ ಸರಿ ಇಲ್ಲ ಅಂತ ಅನ್ನಿಸ್ಬಿಡ್ತದೆ ಒಂದೊಂದ್ಸಲ. ಆದರೆ ಮಾಡಿದ್ರೆ ತಪ್ಪನ್ನ ತಿದ್ಕೋಬೇಕಲ್ವಾ, ಅದಕ್ಕೆ ಯಾರು ತಪ್ಪನ್ನ ತಿದ್ಕೊಂತೀನಿ, ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊತೀನಿ ಚಾನಲ್ ಎಲ್ಲನೂ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಏನು ಇವಳು ಯಾವಾಗೂ ಇದಂಗೆ ಮಾಡ್ತಾಳೆ ಅಂತ. ನಮ್ಮದೇ ಅಂತೆಲ್ಲ ಸುಮಾರು ಜನ ವಿಚಾರಿಸಿದ್ದೀನಿ, ಸುಮಾರು ಜನ ನಾವು ಎಲ್ಲರೂ ಪ್ರಾಬ್ಲಮ್ ಆಗೈತೆ. ಈಗ ತಪ್ಪುಗಳು ಮಾಡಿರ್ತಾರಲ್ಲ ಅವೆಲ್ಲ ಹಿಡಿತಾರೆ, ಒಂದ್ಸಲ ಹಿಡ್ದೆ ಎಲ್ಲ ಹಿಂಗೆ ತಪ್ಪು ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಎಲ್ಲ ತಿದ್ಕೊಂಡು ಹಾಗೇನೆ ನಾವು ಸರ್ ಮಾಡ್ಕೊಬೇಕು ಚಾನಲ್ ಎಲ್ಲನೂ. ಸರ್ ಮಾಡ್ಕೊತೀನಿ ಕಣ್ರಪ್ಪ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಟ್ಟೈತೆ. ಹೆಂಗೆ ಹೇಳ್ಬೇಕು ಏನು ಮಾಡಬೇಕು ಅಂತ ಏನೇ ಅರ್ಥ ಆಯ್ತಿಲ್ಲ. ಪರವಾಗಿಲ್ಲ, ನಿಮಗೋಸ್ಕರ ಆದ್ರೂ ಹೆಂಗನ ಮಾಡಿ ವೀಡಿಯೋಸ್ ಹಾಕ್ತಿರ್ತೀನಿ. ಅದು ಹೆಂಗೆ ಹಾಕ್ಬಾರ್ದು ಏನು ಎತ್ತ ನನಗಂತೂ ಒಂದು ಗೊತ್ತಿಲ್ಲ. ಆದರೂ ನಿಮಗೋಸ್ಕರ, ನಿಮ್ಮ ಪ್ರೀತಿಗೋಸ್ಕರ ಆದ್ರೂ ವೀಡಿಯೋಸ್ನ ಆದಷ್ಟು ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಕಣ್ರಪ್ಪ. ನೀವೇನೂ ಬೇಜಾರು ಮಾಡ್ಕೋಬೇಡಿ. ನನಗೆ ಗೊತ್ತು, ನಾನು ನಿಮ್ಮ ಕಮೆಂಟ್ಸ್ನೇ ಭಾಳ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ. ಏನೇನೋ ಸ್ಟೋರಿ ಎಲ್ಲ ರೆಡಿ ಮಾಡ್ಬಿಟ್ಟು ಇಕ್ಕಿದೆ, ಹಿಂಗೆ ಇರಬೇಕು ಅಂತೇಳಿ ಎಲ್ಲ ಹಿಂಗೆ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ. ಸರಿ, ಅವಾಗವಾಗನಾಗಲಿ ಒಂದೊಂದು ಅಪ್ಲೋಡ್ ಮಾಡ್ತೀನಿ ವಿಡಿಯೋಗಳನ್ನ. ಆದಷ್ಟು ಬೇಗ ನಾನು ಎಲ್ಲನೂ ಪ್ರಯತ್ನ ಪಡ್ತಾಯಿದ್ದೀನಿ. ಆದಷ್ಟು ಬೇಗ ಎಲ್ಲನೂ ಎಡಿಟ್ ಮಾಡಿಬಿಟ್ಟು ಚಾನಲ್ನ ಸರಿ ಮಾಡ್ಕೊತೀನಿ ಕಣ್ರಪ್ಪ, ಸರಿನಾ? ಅಲ್ಲಿ ತನಕ ಏನು ಬೇಜಾರು ಮಾಡ್ಕೋಬೇಡಿ. ನೋಡಿ, ನನಗೆ ಮನೆಯೊಬ್ಬರು ಮೇಲ್ ಮಾಡಿದರು, ತುಂಬ ಬೇಜಾರಾಗಿತ್ತು ನನಗೆ ಆ ಟೈಮಾಗೆ. ಅವಾಗ ಇವ್ರು ಮೇಲ್ ನೋಡಿದೆ ಸಡನ್ನಾಗಿ, ಎಷ್ಟು ಪ್ರೀತಿಯಿಂದ ಎಷ್ಟು
ಟೈಪ್ ಮಾಡಿ ನನಗೋಸ್ಕರನೇ ಕಳಿಸಿದ್ದಾರೆ ಅಂತಂದರೆ ನಿಜ ನೋಡಿ ನನಗೆ ಮೋಟಿವೇಶನ್ ಅಂತ ಅನ್ನಿಸ್ಬಿಡ್ತು. ನಾನು ನೋಡು ಚಾನಲ್ ಅದು ಇದು ಪ್ರಾಬ್ಲಮ್ ಆಯಿತು ಅಂತ ಸುಮ್ಮನೆ ಕೂತೀನಿ, ಸರಿ ಮಾಡ್ಕೊಳ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ, ನಾನು ಸುಮ್ಮನೆ ನೀನು ಕುಂತ್ಬಿಟ್ಟಿದ್ದೀನಿ. ಆದರೆ ಈ ಥರ ನನ್ನ ಪ್ರತಿಯೊಂದು ಒಂದೊಂದು ಪದನೂ ಮನಸ್ಸಿಗೆ ತಗೊಂಡು ಒಂದೊಂದು ವರ್ಡನ್ನೂ ಅವರು ಪರ್ಸ್ನಲಾಗಿ ತಗೊಂಡು ಎಷ್ಟು ಜನ ಅಷ್ಟೊಂದು ಇಷ್ಟಪಟ್ಟು ನೋಡ್ತಿರ್ತಾರೆ. ನಾನು ಯಾಕೆ ಹಿಂಗೆ ಇರಬೇಕು, ಹೌದು ಪ್ರಾಬ್ಲಮ್ ಆಗೈತೆ, ಏನಾರ ಮಾಡಿ ಸರಿ ಮಾಡ್ಕೋಬೇಕಲ್ವ ಅಂತೇಳ್ಬಿಟ್ಟು ನಿಜವಾಗೂ ಈ ಮೇಲಿಂದಲೇ ನನಗೆ ಎಷ್ಟೋ ಸಮಾಧಾನ ಆಯಿತು, ಎಷ್ಟೋ ಖುಷಿ ಆಯಿತು. ಅನುಶ್ರೀ ಅವರೇ ತುಂಬ ಥ್ಯಾಂಕ್ಸ್ ಪಾಪ, ಎಷ್ಟೊಂದು ಪ್ರೀತಿಯಿಂದ ಕಳಿಸಿದ್ದೀರಾ. ನನ್ನ ಮನೆಯವ್ರಿಗೆಲ್ಲ ತೋರಿಸ್ದೆ, ನೋಡಿ 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 ಎಷ್ಟು ಪ್ರೀತಿಯಿಂದ ಕಳಿಸೋರೆ ಅಂತ. ನಮ್ಮ ಮನೆಯವರು ತುಂಬ ಖುಷಿಪಟ್ಟರು ನಿಜವಾಗೂ. ಹೌದು, ನನಗೆ ಇನ್ಸ್ಟಾಗ್ರಾಮಾಗ ತುಂಬ ಮೆಸೇಜಸ್ ಬರ್ತಿರ್ತವೆ, ನನಗೆ ಎಷ್ಟೊಂದು ಜನ ಹಾಗೆ ಹಿಂಗೆ ಪ್ರತಿಯೊಂದೂ. ಬಟ್ ಏನೋ ಗೊತ್ತಿಲ್ಲ, ನನಗೆ ತುಂಬಾ ಇಷ್ಟ ಆಯಿತು. ಅವರು ನನ್ನ ಆಡಿದ್ದೀನಲ್ಲ ವಿಡಿಯೋದಲ್ಲಿ ಪ್ರತಿಯೊಂದು ಪದ ಸಮೇತ ನೆನ್ಪಿಟ್ಕೊಂಡು ನನಗೆ ಮೇಲ್ ಮಾಡೋರೆ. ನಿಜವಾಗೂ ನಿಮ್ಮ ಪ್ರೀತಿ ಋಣಕ್ಕೆ ನಾನಂತೂ ಚಿರಋಣಿ ಅಂತ ನಿನಗೆ ಹೇಳ್ಬೋದು. ತುಂಬ 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 ಥ್ಯಾಂಕ್ಸು. ಹಾಗೆ ನೀವು ನೆಟ್ ಎಕ್ಸಾಮ್ಗೇನೋ ಪ್ರಿಪೇರ್ ಆಗ್ತಿದ್ದೀನಿ ಅಂತ ಹೇಳಿದ್ರಿ, ಆಲ್ ದ ಬೆಸ್ಟ್ ನಿಮಗೆ. ತುಂಬ ತುಂಬ ಥ್ಯಾಂಕ್ಸು. ಹೇಳಿದ್ನಲ್ಲ, ಆದಷ್ಟು ಬೇಗ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ನಿಜವಾಗ್ಲೂ ನನ್ನ ಚಾನಲ್ ಆದಷ್ಟು ಬೇಗ ಸರಿ ಹೋಗಲಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ಬೇಗ ಸರಿ ಹೋಗಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ, ಅಷ್ಟೇ ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದು. ಆದಷ್ಟು ನನ್ನ ಕೈಲಾದಷ್ಟು ವಿಡಿಯೋಸ್ ಮಾಡಿ ಹಾಕ್ತಿರ್ತೀನಿ. ನಿಮ್ಮ ಪ್ರೀತಿಗೋಸ್ಕರ ಬೇರೆ ಏನೋ ದುಡ್ಡು ಅದು ಇದನ್ನು ಅಂತ ಅಂದಿದ್ರು, ನಿಮ್ಮ ಪ್ರೀತಿಗೋಸ್ಕರ ಏನಾದರೂ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಕಣ್ರಪ್ಪ, ಸರಿನಾ?